ಸ್ಥಳೀಯರಿಗೆ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಮುಂದೆ ಬರುವಂತದ್ದು ಯುದ್ಧಗಳಲ್ಲಿ ಮತ್ತೆ ಬರುವಂತದ್ದು ಎಲ್ಲ ಒಂದು ವೇದಿಕೆಗಳಲ್ಲಿ ಇವತ್ತು ಯೋಗಾಭ್ಯಾಸ ನಾವು ಬಳಸಬೇಕಾಗಿದೆ. ಅದಕ್ಕಾಗಿ ಬರೀ ಇದು ಮೊಬಿಲಿಟಿ ಅಲ್ಲ, ಎಂಡ್ಯೂರೆನ್ಸ್ ಮತ್ತೆ ಸ್ಟ್ರೆಂತ್ ಕೂಡ ಇದನ್ನ ಹೆಚ್ಚಿಸಬೇಕಾಗಿ ಅವರು ಶಿಕ್ಷಣಾಚಾರ್ಯರವರಲ್ಲಿ ವಿನಂತಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಹಿಂದೆ ಇರ್ತಕ್ಕಂತಹ ಅಖಾಡಗಳಲ್ಲಿ ಏನು ಈ ದಂಡಗಳಿದಾವೆ ಅದೆಲ್ಲಾನು ಕೂಡ ಇದರಲ್ಲಿ ಅಳವಡಿಸಿ ಅವರು ಇದು ಸೂರ್ಯ ನಮಸ್ಕಾರನು ಕೂಡ ಮೈಸೂರಿಂದಾನೇ ಪ್ರಾರಂಭ ಆಗಿತ್ತು. ಈ ವಿನ್ಯಾಸ ಏನು ಪದ್ಧತಿ ಇದೆ ಅದನ್ನು ಕೂಡ ಮೈಸೂರಿಂದ ಪ್ರಾರಂಭ ಆಗಿತ್ತು ಶ್ರೀ ಟಿ ಕೃಷ್ಣಮಾಚಾರ್ಯರವರಿಂದ. ಸೊ ಇದು ನಮಗೆ ಬಹಳ ಹೆಮ್ಮೆಯ ಸಂಗತಿ ಮತ್ತು ಇದು ಪದೇ ಪದೇ ಉಲ್ಲೇಖ ಮಾಡಿ ಇವತ್ತು ಮೈಸೂರು ಆಧುನಿಕ ಯೋಗದ ಒಂದು ಕೇಂದ್ರವಾಗಿದೆ. ಸ್ವಾಭಾವಿಕವಾಗಿ ಇಲ್ಲಿ ಒಂದು ಯೋಗ ವಾತಾವರಣ ಸೃಷ್ಟಿಯಾಗಿದೆ. ತಮ್ಮೆಲ್ಲರ ಒಂದು ಪ್ರೇರಣೆಯೊಂದಿಗೆ ತಮ್ಮೆಲ್ಲರ ಒಂದು ಸಹಾಯದೊಂದಿಗೆ ಇದು ಮೈಸೂರು ಒಂದು ಯೋಗಕ್ಕೆ ಕೇಂದ್ರವಾಗಿದೆ. ಇವತ್ತು ಸರ್ಕಾರನು ಕೂಡ ಕೈ ಜೋಡಿಸಿದೆ. ಏನು ಪ್ರಧಾನಮಂತ್ರಿ ಅವರು ಈ ಒಂದು ಯೋಗಾಭ್ಯಾಸ ಭಾರತದ ಸಾಫ್ಟ್ ಪವರ್ ಆಗಿ UN-ಗೆ ಇವತ್ತು ಅದನ್ನ ಒಂದು ಮನವಿ ಮಾಡಿ ಅಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಒಂದು ಒಳ್ಳೆಯ ಅಭ್ಯಾಸ, ಇಡೀ ವಿಶ್ವದಲ್ಲಿ ಸಮರ್ಥ ಒಂದು ಏನು ಜೀವನಕ್ಕಾಗಿ ಒಂದು ಒಳ್ಳೆ ಜೀವನಕ್ಕಾಗಿ ಇದನ್ನ ಬಳಸಬಹುದು ಅಂತ ಇವತ್ತು UN ಮೂಲಕ ಈ ದಿನ ಯೋಗ ದಿನಾಚರಣೆಯಾಗಿ ಗುರುತಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಜೊತೆಗೆ ಇವತ್ತು 12 ವರ್ಷ ಏನು ಅರಮನೆ ಮುಂದೆ ಒಂದು ಯೋಗಾಭ್ಯಾಸ ಮಾಡುವಂಥದ್ದು ಒಂದು ಪದ್ಧತಿನೇ ಆಗಿದೆ. ಪ್ರಧಾನಮಂತ್ರಿ ಅವರೇ ಸ್ವತಃ ಬಂದು ಇಲ್ಲಿ ಯೋಗಾಭ್ಯಾಸ ಮಾಡಿರೋದು ನಮ್ಮೆಲ್ಲಕ್ಕಿಂತ ಒಂದು ಹೆಮ್ಮೆಯ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಒಳ್ಳೆ ಬೆಳವಣಿಗೆಗಳು ಇವತ್ತು ಮೈಸೂರಲ್ಲಿ ಆಗ್ತಾ ಇದೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ಇಂಥ ಒಳ್ಳೆ ಪದ್ಧತಿಗಳನ್ನು ಅಳವಡಿಸುವ ಮೂಲಕ ಒಂದು ಆದರ್ಶ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಮುಂದುವರಿಬಹುದು. ಭಾರತೀಯ ಪಾರಂಪರೆ, ಸಂಸ್ಕೃತಿ, ನಮ್ಮ ಇಡೀ ಒಂದು ಏನು ಒಳ್ಳೆ ಒಂದು ಪಾರಂಪರೆ ಇದೆ ಅದನ್ನೆಲ್ಲನೂ ಕೂಡ ರಕ್ಷಣೆ ಮಾಡೋ ಮೂಲಕ ಯೋಗಕ್ಕೆ ಇನ್ನೂ ದೊಡ್ಡ ಒತ್ತು ಕೊಡುವ ಮೂಲಕ ಇವತ್ತು ಒಂದು ಆರೋಗ್ಯಕರವಾದಂತಹ ಸಮಾಜ, ಒಂದು ಆದರ್ಶ ಸಮಾಜ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ನಾವು ಮುಂದುವರಿಯೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇದು ಜಾಸ್ತಿ ಮಾತಾಡುವಂಥದ್ದು ತಿಳಿದಿದೆ ಅಂತ ನಮ್ಗೆ ಗೊತ್ತಿದೆ, ಜಾಸ್ತಿ ವಿವರಿಸೋದಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತು ಏನಾದ್ರೂ ಆಧುನಿಕ ಯೋಗ ನಾವು ಯಾವ ರೀತಿ ಇದನ್ನ ಒಂದು ವಿನ್ಯಾಸ ಆಗಿ ನಾವು ಮುಂದುವರಿತಾ ಇದೀವಿ, ಅದರ ಬಹಳ ದೊಡ್ಡ ಪಾರಂಪರೆ ಮೈಸೂರಿಂದಾನೇ ಅದರ ಬಹಳ ದೊಡ್ಡ ಪ್ರಭಾವ ಇದೆ ಅಂತ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಭಾರತದ ಒಂದು ಪಾರಂಪರೆಯಲ್ಲಿ 6 ದರ್ಶನದಲ್ಲಿ ಯೋಗ ಒಂದು ಮಹತ್ವವಾದಂತಹ ದರ್ಶನ ಆಗಿದೆ. ಆ ದರ್ಶನ ಒಂದು ತತ್ವಶಾಸ್ತ್ರ ಹೌದು, ಅದರಲ್ಲಿ ಒಂದು ವ್ಯಾಯಾಮ ಪದ್ಧತಿನೂ ಕೂಡ ಇದೆ. ಸಾಮಾನ್ಯವಾಗಿ ವ್ಯಾಯಾಮ ಪದ್ಧತಿ ಆಧುನಿಕ ಕಾಲದಲ್ಲಿ ಯೋಗ ಆಗಿ ನಾವು ಕರಿತೀವಿ. ಆದ್ರೆ ಇದ್ರ ಜೊತೆಗೆ ಸಂಪೂರ್ಣವಾಗಿ ಇಡೀ ಬದುಕು ಯಾವ ರೀತಿ ನಾವು ಮುಂದುವರಿಬೇಕು, ಯಾವ ರೀತಿ ಒಳ್ಳೆ ಒಂದು ತೃಪ್ತಿದಾಯಕವಾದಂತಹ ಜೀವನಕ್ಕಾಗಿ ನಾವು ಯಾವ ರೀತಿ ಮುಂದುವರಿಬೇಕು ಅಂತ ಯೋಗದ ಮೂಲಕ ನಾವು ಕಲಿಬಹುದು. ಮತ್ತೆ ಯೋಗಾಭ್ಯಾಸದ ಮೂಲಕ ನಿಜಕ್ಕೂ ಕೂಡ ಒಂದು ಜೀವನದಿಂದ ಒಂದು ತೃಪ್ತಿ ಸಿಗುವಂತದ್ದು ಕೆಲಸ ಆಗತ್ತೆ. ಈ ನಿಟ್ಟಿನಲ್ಲೂ ಕೂಡ ಮೈಸೂರು ಸಂಸ್ಥಾನದಲ್ಲಿ ಶ್ರೀಮದ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಒಂದು ಯೋಗಾಭ್ಯಾಸ ಮುಂದುವರಿಲಿಕ್ಕೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಯೋಗಾಭ್ಯಾಸವನ್ನು ಎಲ್ಲ ಅಲ್ಲಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಶ್ರೀ ಕೃಷ್ಣಮಾಚಾರ್ಯರನ್ನು ಭೇಟಿ ನೀಡಿ ಅವರು ಕೂಡ ಅಂದಿನ ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಕುಲಪತಿಗಳಾಗಿದ್ರು. ಅವ್ರನ್ನ ಮೈಸೂರಿಗೆ ಕರ್ಕೊಂಡು ಬಂದು ಇಲ್ಲಿರ್ತಕ್ಕಂಥ ಜಗನ್ಮೋಹನ ಬಂಗ್ಲೆ ಇರ್ಬೋದು, ಜೊತೆಗೆ ನಮ್ಮ ಸಂಸ್ಕೃತ ಪಾಠಶಾಲೆ ಇರ್ಬೋದು,